ಕೀಪ್ಯಾಡ್ ಸೇರಿ 51 ಮೊಬೈಲ್ ಕಳ್ಳತನವಾಗಿದ್ದನ್ನು ಜಪ್ತು ಮಾಡಿಕೊಂಡು ಮೊಬೈಲ್ ಕಳೆದುಕೊಂಡವರಿಗೆ ಹಸ್ತಾಂತರಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮೊಬೈಲ್ ಕಳ್ಳತನ ಮಾಡಿದ್ದವರಿಂದ ಅವರಿಗೆ ಕರೆ ಮಾಡಿ 51 ಮೊಬೈಲ್ ರಿಕವರಿ ಮಾಡಿ ಮೊಬೈಲ್ ಕಳೆದುಕೊಂಡವರಿಗೆ ಹಸ್ತಾಂತರಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ 4744 ಮೊಬೈಲ್ಗಳ ಪೈಕಿ 1051 ಮೊಬೈಲ್ ಹಸ್ತಾಂತರ ಮಾಡಲಾಗಿದೆ. ಅಥಣಿ, ರಾಮದುರ್ಗ, ಬೈಲಹೊಂಗಲ ತಾಲೂಕಿನಲ್ಲಿ ಜಾತ್ರೆ ಬಸ್ ನಿಲ್ದಾಣಗಳಲ್ಲಿ ಮೊಬೈಲ್ ಕಳೆದುಕೊಂಡವರು ಸಿಇಐಆರ್ ನಲ್ಲಿ ಪ್ರಕರಣ ದಾಖಲಿಸಿದ ಕೂಡಲೇ ಮೊಬೈಲ್ನಲ್ಲಿ ಹೊಸ ಸಿಮ್ ಹಾಕಿದ ಕೂಡಲೇ ಜಿಲ್ಲಾ ಸೈಬರ್ ಕ್ರೈಂ ಪೊಲೀಸರು ಆ ನಂಬರಿಗೆ ಕರೆ ಮಾಡಿ ಮೊಬೈಲ್ ಜಪ್ತು ಮಾಡಿದ್ದಾರೆ ಎಂದರು. ಬೆಳಗಾವಿ ಜಿಲ್ಲೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಕಾಣೆಯಾಗಿರುವ ಮತ್ತು ಪಿಕ್ ಪಾಕೆಟಿಂಗ್ ಇಂಥ ಮೂಲಕ ಮೊಬೈಲನ್ನು ಕಳ್ಕೊಂಡವರು CEIR ಅಂದರೆ ಪೋರ್ಟಲ್ ಇರ್ತದೆ, ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್. ಈ ರಿಜಿಸ್ಟರ್ ಈ ವೆಬ್ಸೈಟಲ್ಲಿ ಹೋಗಿ ನನ್ನ ಮೊಬೈಲನ್ನು ಕಾಣೆಯಾಗಿದೆ ಎಂದು ಯಾರು ರಿಜಿಸ್ಟರ್ ಮಾಡೋ ಸಂದರ್ಭದಲ್ಲಿ ಆ ಫೋನನ್ನು ಬ್ಲಾಕ್ ಮಾಡಿ ಅದನ್ನು ಈಗ ಯಾರು ಯೂಸ್ ಮಾಡ್ತಾ ಇದ್ದಾರೋ ಅವರ ಫೋನ್ ನಂಬರ್ ನಮಗೆ ಸಿಗ್ತದೆ. ಆ ಫೋನ್ ನಂಬರನ್ನು ಫಾಲೋ ಮಾಡಿಕೊಂಡು ಸಂಬಂಧಪಟ್ಟವರಿಗೆ ಈ ಮೊಬೈಲ್ ಇನ್ನೊಬ್ಬರದು ಕಾಣೆಯಾಗಿದೆ ಅಲ್ಲದೆ ಅಥವಾ ಕಳ್ತನ ಆಗಿದೆ, ಇದು ನಿಮ್ಮ ಕೈಗೆ ಹೆಂಗೆ ಬಂತು, ವಾಪಸ್ ಕೊಡಬೇಕು, ಇಲ್ಲಾಂದರೆ ಕೇಸ್ ದಾಖಲು ಮಾಡಿದ್ವಿ ಅಂದರೆ ಎಂದು ಕರೆ ಮಾಡಿ ಯಾರ್ಯಾರ ಮೊಬೈಲೆಲ್ಲ ಕಾಣೆಯಾಗಿದೋ ಅದು ಈಗ ಯಾರ ಕಡೆ ಇದೋ ಅವ್ರಿಗೆ ಕರೆ ಮಾಡಿ ಫೋನನ್ನು ತೊಗೊಂಡು ಇವತ್ತು ಸುಮಾರು ಒಂದು 51 ಮೊಬೈಲ್ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸ್ಟಾಫ್ ವೀರೇಶ್ ದೊಡ್ಡಮನೆ DSP ಅವರು, ನಮ್ಮ ಸುನಿಲ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಸಬ್ ಇನ್ಸ್ಪೆಕ್ಟರ್ ಮತ್ತು ಪ್ರತಿಯೊಂದು ಸ್ಟಾಫು ಕೂಡ ವೈಯಕ್ತಿಕವಾಗಿ ಕಾಲ್ ಮಾಡಿ ಕರೆ ಮಾಡಿ ಕೆಲವೊಂದು ಸಾರಿ ಅವರವರ ಊರಿಗೆ ಹೋಗಿ ಈಗ ಕಾಣೆಯಾಗಿರೋ ಮೊಬೈಲನ್ನು ಯಾರು ಯಾವ ಊರಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾರೋ ಅವ್ರ ಊರಿಗೆ ಹೋಗಿ ಮೊಬೈಲನ್ನು ಸೀಸ್ ಮಾಡಿ ತೊಗೊಂಡು ಬಂದು ಇವತ್ತು ಒಂದು 51 ಮೊಬೈಲನ್ನು ಸೀಸ್ ಮಾಡಲಾಗಿದೆ. ಇದನ್ನು ಇವತ್ತು ಅವರ ಓನರ್ಸ್ ಸಂಬಂಧಪಟ್ಟ ಓನರ್ಸ್ಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಸಬ್ ಡಿವಿಷನ್ನಲ್ಲಿ ಕೂಡ ಭಾಳಷ್ಟು ನಂಬರ್ಸ್ ಮೊಬೈಲ್ ಫೋನ್ಸನ್ನು ಈಗ ರಿಕವರಿ ಮಾಡಿದ್ದೀವಿ. ಅಥಣಿ, ಬೈಲಹೊಂಗಲ್, ನಮ್ಮ ರಾಮದುರ್ಗ ಸಬ್ ಡಿವಿಷನ್ ಪ್ರತಿಯೊಂದು ಸಬ್ ಡಿವಿಷನಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಮೊಬೈಲ್ ಆಲ್ರೆಡಿ ರಿಕವರಿ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಸಂಬಂಧಪಟ್ಟ ಓನರ್ಗಳನ್ನು ಕರೆದು ನಾವು ಕೊಡ್ತೀವಿ. ಈ ತಿಂಗಳಲ್ಲಿ ಮಾತ್ರ ಸುಮಾರು 300ರಿಂದ 350 ಮೊಬೈಲ್ ಫೋನ್ ರಿಕವರಿ ಮಾಡಿ ಸಂಬಂಧಪಟ್ಟ ಓನರ್ಗಳಿಗೆ ಕೊಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಒಂದು 10 ದಿವಸದಲ್ಲಿ ಎಲ್ಲ ಸಬ್ ಡಿವಿಷನಲ್ಲಿ ಕೂಡ ಅಲ್ಲಿ ಇರುವವರು ಓನರ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೂ ಕೂಡ ನಾವು ಕೊಡ್ತೀವಿ. ಇಂಥ ಮೊಬೈಲ್ ಫೋನ್ ಏನಾಗುತ್ತದೆ, ಕೆಲವೊಂದು ಸಾರಿ ಸಮ್ಟೈಮ್ಸ್ ಎಲ್ಲಿಯೋ ಜಾತ್ರೆ ಹೋಗಿರ್ತಾರೆ, ಕಳ್ಕೊಂಡಿರ್ತಾರೆ, ಕೆಲವೊಂದು ಸಾರಿ ಪಿಕ್ ಪಾಕೆಟಿಂಗ್ ಆಗಿರ್ತದೆ. ಈ ಮೊಬೈಲ್ ಫೋನ್ ನಮ್ಮ ಸುತ್ತಮುತ್ತ ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ಇರೋರು ಯೂಸ್ ಮಾಡಬಾರ್ದು. ಕೆಲವೊಂದು ಸಾರಿ ಬೇರೆ ರಾಜ್ಯದವರು ಇಲ್ಲಿಂದ ಅಲ್ಲಿ ಬರೆ ಕೂಡ ಹೋಗಿರ್ತದೆ. ಇಂಥ ಮೊಬೈಲ್ ಈಗ ಟೆಕ್ನಾಲಜಿ ಮೂಲಕ ಯಾವುದೋ ಒಂದು ಮೊಬೈಲ್ ನೀವು ಈಗ ತೊಗೊಂಡು ನಿಮ್ಮ ಮೊಬೈಲ್ ಕಾಣೆಯಾಗಿರೋ ಸಂದರ್ಭದಲ್ಲಿ ಈ ವೆಬ್ಸೈಟಲ್ಲಿ CEIR ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮೊಬೈಲನ್ನು ಹೊಸದಾಗಿ ಈಗ ಯಾರು ಫೋನ್ ಉಪಯೋಗ ಮಾಡ್ತಾರಂದ್ರೆ ನಮ್ಮ ಗಮನಕ್ಕೆ ಬರ್ತದೆ. ಅದನ್ನು ಫಾಲೋ ಮಾಡಿ ಇವತ್ತು ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇದೇ ರೀತಿಯಲ್ಲಿ ನಮ್ಮ ಆಫೀಸರ್ಸ್ ಮತ್ತು ಸ್ಟಾಫ್ ಮಾಡಬೇಕಂದ್ರೆ ಒಂದು ಪ್ರೋತ್ಸಾಹ ಕೊಡುವುದಕ್ಕೆ ಇವತ್ತು ಇಲ್ಲಿ ಸ್ಟೇಷನ್ಗೆ ಬಂದು ನಾವು ಒಂದು ಅಭಿನಂದನೆ ಹೇಳುವುದಕ್ಕೂ ಕೂಡ ನಾನು ಬಂದಿದ್ದೀನಿ. ಮುಂದಿನ ದಿವಸದಲ್ಲಿ ಇದೇ ರೀತಿಯಲ್ಲಿ ಮಾಡಬೇಕಂದ್ರೆ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀನಿ.